ಆಯಾ ಪಕ್ಷಗಳಲ್ಲಿ ಈಗ ನಾವು ವಾರ್ ರೂಮ್ ಅಂತ ಹೆಂಗೆ ಇಟ್ಕೊಂಡಿದೀವೋ ಆಯಾ ಪಕ್ಷಗಳಲ್ಲಿ ವಾರ್ ರೂಮ್ಗಳು ಇದ್ದಾವೆ. ಆಯಾ ಪಕ್ಷಗಳಲ್ಲಿ ವಾರ್ ಮಾಡೋಕ್ಕೆ ನಾಯಕರುಗಳು ಕೂಡ ಇದ್ದಾರೆ. ಆಯಾ ಪಕ್ಷಗಳಲ್ಲಿ ಎದುರಾಳಿಗಳಲ್ಲೂ ಕೂಡ ವಾರ್ ಮಾಡೋಕ್ಕೆ ಇನ್ನೊಂದಿಷ್ಟು ನಾಯಕರುಗಳು ಕೂಡ ಸನ್ನದ್ಧರಾಗಿದ್ದಾರೆ. ಈಗ ಒಂದಿಷ್ಟು ಚಾಲೆಂಜ್ಗಳು ಮುಂದೆ ನಿಂತ್ಕೊಳ್ತಾ ಇದೆ. ಹೆಚ್ಚಾಗಿ ಈಗ ಎಲ್ಲರ ಕೇಂದ್ರೀಕೃತವಾಗಿರುವಂಥದ್ದು INDIA ಹೆಸರನ್ನ ಇಟ್ಕೊಂಡ ನಂತರ UPA ಹೋಗಿ INDIA ಬಂದ ನಂತರ ಇದು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿ. ಬಟ್ ಈಗ INDIA ಕೂಟಕ್ಕೇನೆ ಟೆನ್ಷನ್ ಶುರುವಾಗಿದೆ ಅನ್ನುವಂಥ ಚರ್ಚೆಗಳನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಚುನಾವಣೆಗೆ ನಿಂತರೆ ಸೋಲೋ ಭಯದಿಂದಾಗಿ ಅವರು ರಾಜ್ಯಸಭೆಗೆ ಹೋಗೋಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಹಾಗೆ ಇರೋದಾ? ಚರ್ಚೆ ಮಾಡೋಣ ಈ ವಿಚಾರದಲ್ಲಿ. ಲೋಕಸಭೆಯ ಚುನಾವಣೆಗೆ ದಿನಗಣನೆ ಈಗ ಆರಂಭವಾಗಿದೆ. ಕಾಂಗ್ರೆಸ್ ನಾಯಕರಲ್ಲಿ ನಡುಕ ಶುರುವಾಯ್ತಾ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಫ್ರಂಟ್ ಡೋರ್ ಬಿಟ್ಟು ಬ್ಯಾಕ್ ಡೋರ್ನಿಂದ ಎಂಟ್ರಿಗೆ ಕೈ ಯತ್ನವನ್ನ ಮಾಡ್ತಾ ಇದೆಯಾ? ಲೋಕಸಭೆಯ ಬಿಟ್ಟು ರಾಜ್ಯಸಭೆಯ ಮೂಲಕ ಸಂಸತ್ ಪ್ರವೇಶಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ರಾಜ್ಯಸಭೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ಸೋಲಿನ ಭೀತೆಯ ಸೇಫೆಸ್ಟ್ ಹಾದಿಯನ್ನ ಕಾಂಗ್ರೆಸ್ನ ನಾಯಕರು ಹಿಡಿದ್ರ? ಏನದರ ಉದ್ದೇಶ? ಲೋಕಸಭೆಗೆ ಸ್ಪರ್ಧೆ ಮಾಡುವಂಥದ್ದನ್ನ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾ ಇರುವಂಥದ್ದು ಯಾಕೆ? ಅತಿ ಹೆಚ್ಚು ಸೀಟ್ಗಳು ಬರಬೇಕು, ಅಧಿಕಾರವನ್ನ ಹಿಡ್ಕೊಳ್ಬೇಕು ಅಂತಂದಾಗ ನೀವು ಹಿಡ್ಕೊಳ್ಬೇಕಾಗಿರುವಂಥದ್ದು ಲೋಕಸಭೆಯಲ್ಲಿ ಸೀಟ್ಗಳನ್ನ ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬರಬೇಕಾಗಿರುವಂಥದ್ದು. ಆ ಹೆಸರಲ್ಲೇನೆ ಗೆದ್ದುಕೊಂಡು ಬರಬೇಕಾದ್ರೆ ಅವರೇ ರಾಜ್ಯಸಭೆಗೆ ಸೇಫೆಸ್ಟ್ ಆಗಿ ಹೋಗ್ಬಿಟ್ರೆ ಇನ್ನುಳಿದಂಥ ಲೀಡರ್ಸ್ಗಳ ಕಥೆ ಗೊತ್ತಿಲ್ಲ. ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ರಾಜ್ಯಸಭೆಗೆ ಸ್ಪರ್ಧೆಯನ್ನ ಮಾಡ್ತಾರ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ. ತೆಲಂಗಾಣ ಅಥವಾ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭೆಗೆ ಎಂಟ್ರಿ ಸಾಧ್ಯತೆ ಅಂತಿದ್ದಾರೆ. ಈ ಬಾರಿ ಲೋಕಸಭೆಯನ್ನ ಬಿಟ್ಟು ರಾಜ್ಯಸಭೆಗೆ ಸ್ಪರ್ಧೆಯನ್ನ ಮಾಡ್ತಾರಾ? ಸೋನಿಯಾ ಅವರ ಜೊತೆಗೆ ಹಲವು ನಾಯಕರು ಕೂಡ ರಾಜ್ಯಸಭೆಗೆ ಆಯ್ಕೆಯಾಗುವ ಸಾಧ್ಯತೆ ಅಂತಿದ್ದಾರೆ. ಸೊ ರಾಜ್ಯಸಭೆಗೆ ಸ್ಪರ್ಧೆಯನ್ನ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಮಾಡಬಹುದು. ಮಾಡೋದಾದ್ರೆ ಸೀಟ್ಗಳ ಸಂಖ್ಯೆ ಕಾಂಗ್ರೆಸ್ಗೆ ಹೆಚ್ಚಿಗೆ ಬೇಕು ಅಂತಿರ್ಬೇಕಾದ್ರೆ ಗೆಲ್ಲುವಂತ ನಾಯಕರುಗಳೇ ಈ ರೀತಿಯಾಗಿ ರಾಜ್ಯಸಭೆಗೆ ಹೋಗ್ಬಿಟ್ಟು ನಾನು ಸೇಫೆಸ್ಟ್ ಆಗಿ ಇಟ್ಕೋಬೇಕು ಅಂತಂದ್ರೆ ಹೇಗೆ? ಯುದ್ಧ ಮಾಡಬೇಕು ಅಂತಂದ್ರೆ ಸೇನಾಧಿಪತಿ ನಾಯಕ ಮುಂದೆ ನಿಂತ್ಕೊಂಡು ಹೋರಾಟವನ್ನ ಮಾಡಬೇಕು. ಈಗ ಸೋನಿಯಾ ಗಾಂಧಿ ಅವರಿಗೆ ಸದ್ಯಕ್ಕೆ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಸಂಸದೆ. ಈಗ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅಂತಿದ್ದಾರೆ ತೆಲಂಗಾಣ ಅಥವಾ ಹಿಮಾಚಲ ಪ್ರದೇಶದಿಂದ. ಯಾಕೆ? ಸೇಫ್ ಆಗಿರಬೇಕು ಅಂತ, ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಇರಬೇಕಾ? ಇರುತ್ತೆ. ಆ ಸ್ಟ್ರಾಟಜಿ ಇಟ್ಕೊಂಡೇ ಆ ರೀತಿಯಾಗಿ ಹೆಜ್ಜೆಯನ್ನು ಇಡ್ತಾ ಇರಬಹುದು. ಅಥವಾ ಈಗ ಸದ್ಯಕ್ಕೆ ಯಾವುದು ಬೇಡ ಅಂತೇಳಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರಿಗೆ ಸ್ಪರ್ಧೆಯನ್ನ ಮಾಡಿದ್ದಿತ್ತು ಅಮೇಥಿ ಮತ್ತು ಕೇರಳದಲ್ಲಿ. ಸೋಲಿನ ಭೀತಿಯ ಅಥವಾ ಪುತ್ರಿಗಾಗಿ ಕ್ಷೇತ್ರ ತ್ಯಾಗನ? ಸೋನಿಯಾ ಗಾಂಧಿ ಅವರ ನಡೆಯ ಉದ್ದೇಶ ಆದರೂ ಏನು? ರಾಯ್ಬರೇಲಿಯಿಂದ ಲೋಕಸಭೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯನ್ನ ಮಾಡಬಹುದ್ರಿ, ಅದರಲ್ಲಿ ತಪ್ಪೇನಿದೆ. ಪುತ್ರಿಗಾಗಿ ಲೋಕಸಭೆಯ ಕ್ಷೇತ್ರವನ್ನ ಬಿಟ್ಕೊಡೋಕೆ ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ರಾಯ್ಬರೇಲಿ ಕ್ಷೇತ್ರ. ರಾಯ್ಬರೇಲಿಯಿಂದ ಗಾಂಧಿ ಪರಿವಾರ ನಾಯಕರೇ ನಿರಂತರವಾಗಿ ಇಲ್ಲಿಯವರೆಗೂ ಆಯ್ಕೆ ಹಾಕೊಂಡು ಬಂದಿರೋದು ರಾಯ್ಬರೇಲಿ ಕ್ಷೇತ್ರದಲ್ಲಿ. ಬಟ್ ಒಂದು ಸೀಟನ್ನ ಇನ್ನೊಂದು ಕಡೆಗೆ ನಿಲ್ಲಬಹುದಾಗಿತ್ತಲ್ವ? ಅದಕ್ಕೆ ರಾಜ್ಯಸಭೆಗೆ ಸೇಫ್ ಆಗಿ ಹೋಗುವಂಥದ್ದೇನು? ಓಕೆ, ಪ್ರಿಯಾಂಕಾ ಗಾಂಧಿ ಅವರು ನಿಂತ್ಕೊಳ್ಳೋದಾದ್ರೆ, ಪ್ರಿಯಾಂಕಾ ವಾದ್ರಾ ಅವರು ರಾಯ್ಬರೇಲಿಯಲ್ಲಿ ನಿಂತ್ಕೊಳ್ಳೋದೇ ಆದರೆ ಸೋನಿಯಾ ಗಾಂಧಿ ಅವರು ಇನ್ನೊಂದು ಕಡೆಗೆ ನಿಂತ್ಕೊಳ್ಬೋದಾಗಿತ್ತು. ಇನ್ನೊಂದು ಸೀಟ್ ಎಕ್ಸ್ಟ್ರಾ ಬಂದಿರೋದಲ್ವಾ? ಗೊತ್ತಿಲ್ಲ ಏನೇನು ಸ್ಟ್ರಾಟಜಿಗಳಿರುತ್ತೆ. ಸಾಧ್ಯತೆ ಒಂದು ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ, ಸಾಧ್ಯತೆ ಎರಡು ಅವ್ರನ್ನೂ ಕೂಡ ರಾಜ್ಯಸಭೆಗೆ ತರುವಂತಹ ಸಾಧ್ಯತೆ ಅಂತಿದ್ದಾರೆ. ಎರಡರಲ್ಲಿ ಒಂದು ಸಾಧ್ಯತೆ ಇರುತ್ತೆ. ಸೊ ಪ್ರಿಯಾಂಕಾ ವಾದ್ರಾ ಅವರದ್ದು ಒಂದು ಕಡೆಗೆ ಎಲೆಕ್ಷನ್ ಟೆನ್ಷನ್ ಈಗ ಶುರುವಾದಂಗಾಗಿದೆ. ಕಳೆದ ಬಾರಿಯ ಚುನಾವಣೆಯ ಎಫೆಕ್ಟ್ ಆಯಿತು ಗೊತ್ತಿಲ್ಲ, ನೋಡೋಣ, ಅದನ್ನು ಚರ್ಚೆಯಲ್ಲಿ ಒಳಪಡಿಸೋಣ. ಕಾಂಗ್ರೆಸ್ ನಾಯಕರ ರಾಜ್ಯಸಭೆಯ ಆಯ್ಕೆ ಹಿಂದಿರುವಂಥ ಉದ್ದೇಶ ಏನು? ಸಂಸತ್ನಲ್ಲಿ ಪ್ರಧಾನಿ ಮೋದಿ ಅವರು ಈ ವಿಚಾರದಲ್ಲಿ ಮಾತನಾಡಿದರು. ಬಜೆಟ್ ಅಧಿವೇಶನದಲ್ಲಿ ಮಾತನಾಡುವಾಗ ಚುನಾವಣೆ ಬಗ್ಗೆ ಒಂದು ಮಾತನ್ನು ಹೇಳಿದರು ಅವರು. ಕೆಲವು ನಾಯಕರಿಗೆ ಚುನಾವಣೆ ಬಂದರೆ ಭಯ ಆಗಿಬಿಟ್ಟಿದೆ ಅಂತ ಹೇಳಿ ಲೋಕಸಭೆ ಬಿಟ್ಟು ರಾಜ್ಯಸಭೆಯತ್ತ ಮುಖ ಮಾಡಿದ್ದಾರೆ ಅಂತ. ಯಾರ ಹೆಸರು ಹೇಳಿರಲಿಲ್ಲ ಅವರು. ಸೊ ಕೆಲವರು ಕ್ಷೇತ್ರ ಬದಲಿಸ್ತಾ ಇದ್ದಾರೆ ಅಂತ ಒಂದು ಟಾಂಗ್ ಕೊಟ್ಟಿದ್ರು. ಇದು ಅದಕ್ಕೇನಾ? ಸೋನಿಯಾ ಮತ್ತು ರಾಹುಲ್ ಅವರ ಹೆಸರನ್ನು ಉಲ್ಲೇಖಿಸದೇ ಮೋದಿ ಅವರು ಕೊಟ್ಟಂತಹ ಟಾಂಗ್ ಅದು. ಸೊ ಅದರ ಮುಂದುವರೆದ ಭಾಗದಲ್ಲೇ ಈಗ ಲೋಕಸಭೆಯ ಸ್ಪರ್ಧೆಯನ್ನು ಬಿಟ್ಟು ರಾಜ್ಯಸಭೆ ಹತ್ತ ಮುಖ ಮಾಡ್ತಾ ಇದ್ದಾರೆ, ಅಥವಾ ಸ್ಪರ್ಧೆ ಮಾಡೇ ತಿರ್ತಾರೆ. ಇಂಥ ಚಾಲೆಂಜ್ಗಳನ್ನು ಎಷ್ಟು ನೋಡಿಲ್ಲ ನಾವು ಅಂತ ಹೇಳಿ ಗೊತ್ತಿಲ್ಲ. ಏನು ಬೇಕಾದರೂ ಕೂಡ ಈ ಸಂದರ್ಭಗಳಲ್ಲಿ ಆಗಬಹುದು ಈ ಚುನಾವಣೆಗಳಲ್ಲಿ. ಸೊ ಏನು ಮಾತನಾಡಿದ್ರು ಅವತ್ತು ಮೋದಿ ಅವರು ನೋಡೋಣ. जी इस सदन से उस सदन शिफ्ट हो गए और गुलाम नबी जी तो पार्टी से ही शिफ्ट कर गए. ये सब परिवारवाद के भेंट चढ़ गए.
एक ही प्रोडक्ट बार बार लॉन्च करने के चक्कर में कांग्रेस की दुकान ताला लगने की नौबत आ गई है। अरे दुकान हम नहीं कह रहे, आप लोग कह रहे हैं। आप लोग कहते हैं दुकान खोलिए, सब जगह पे बोलते हैं, दुकान को ताला लगने की बात है। अगर किसी परिवार में अपने बलबूते पर जन समर्थन से एक से अधिक अनेक लोग अगर राजनीतिक क्षेत्र में भी प्रगति करते हैं, उसको हमने कभी परिवारवाद नहीं कहा है। ಕೇವಲ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗ್ತಾ ಇರುವ ಟೆನ್ಷನ್ ಅಲ್ಲ, ಇನ್ನೊಂದು ಕಡೆಗೆ INDIA ಒಕ್ಕೂಟವು ಕೂಡ ಒಡೆದು ಹೋಗ್ತಾ ಇದೆ. ಸೊ INDIA ಒಕ್ಕೂಟಕ್ಕೆ ತೀವ್ರ ಹಿನ್ನಡೆ, ಭಾರಿ ಮುಜುಗರವನ್ನು ಅನುಭವಿಸ್ತಾ ಇದೆ. ಹೊಂದಾಣಿಕೆ ಆಗೋ ಮುನ್ನಾನೇ ಒಡೆದು ಚೂರ ಆಗ್ತಾ ಇದೆ ವಿಪಕ್ಷಗಳ ಒಕ್ಕೂಟ. ಯಾಕೆ ಹೀಗೆ? ಒಂದು ಪ್ರಬಲವಾಗಿರುವಂಥ ವಿರೋಧ ಪಕ್ಷ ಬೇಕು. ನಿತೀಶ್ ಕುಮಾರ್ ಕೈಕೊಟ್ಟ ಬೆನ್ನಲ್ಲೇ ಒಕ್ಕೂಟಕ್ಕೆ ಈಗ RLD ಕೂಡ ಗುಡ್ ಬೈ ಹೇಳ್ತಾ ಇದೆ. ಇತ್ತ ಪಂಜಾಬ್ ಚಂಡೀಗಢದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ. ಸೀಟು ಹೊಂದಾಣಿಕೆಯಲ್ಲಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ. ಸೊ ಅವರು ಒಪ್ಕೊಳ್ತಾ ಇಲ್ಲ, ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳಿ. ಮಮತಾ ಅವರು ಕೂಡ ಓಪನ್ ಆಗಿ ಹೇಳಿದರು. ಇನ್ನೊಂದು ಕಡೆಗೆ SP ಕೂಡ ಹಾಗೆ ಹೇಳಿತ್ತು. ಸೊ ಇಲ್ಲಿ ನೋಡಿ, INDIAಗೆ ಕೈ ಕೊಟ್ಟಂಥವ್ರು ಯಾರು? JDU ಬಿಹಾರ್, TMC ಪಶ್ಚಿಮ ಬಂಗಾಳ, ಆಮ್ ಆದ್ಮಿ ಪಕ್ಷ ಪಂಜಾಬ್ ಮತ್ತು ಹರಿಯಾಣ ಮತ್ತು ದೆಹಲಿ, RLD ಉತ್ತರ ಪ್ರದೇಶ. ಬಹಳ ದೊಡ್ಡದಾದಂಥ ಪೆಟ್ಟು ಬಿದ್ದಿದೆ. ಸೊ ಹಾಗಾಗಿ ಈ SP ಕೂಡ ಹೇಳ್ತಾ ಇದ್ದಿದ್ದು, ಆ ಕಡೆಗೆ ಅಖಿಲೇಶ್ ಕೂಡ ಹೇಳ್ತಾ ಇದ್ದಿದ್ರು, ಒಂದು 11 ಸೀಟ್ಗಳನ್ನು ನಾವು ಕೊಡ್ತೀವಿ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. 80 ಸೀಟ್ಗಳಿರೋದಲ್ಲಿ ಕಾಂಗ್ರೆಸ್ಸಿಗೆ SP ಸೀಟ್ಗಳನ್ನು ಕೊಡುವಂಥದ್ದು, ಇಷ್ಟೇ ಕೊಡ್ತೀವಿ, ಅಷ್ಟರಲ್ಲೇ ಸ್ಪರ್ಧೆ ಮಾಡಿ ಅಂತ ಹೇಳಿ. ಸೊ ಈ ಪರಿಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಒಂದು ಕಡೆಗೆ ಒಡೆದು ಚೂರಾಗ್ತಾ ಇರುವಂಥ ಇಂಡಿಯಾ ಒಕ್ಕೂಟ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಮಹಾ ವಲಸೆ ಆರಂಭವಾಗಿದೆ. ಈಗ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಮಾಜಿ CM, ಕೈ ಬಿಟ್ಟು ಕಮಲ ಹಿಡಿದಿದ್ದಾರೆ ಮಾಜಿ CM ಅಶೋಕ್ ಚೌಹಾಣ್. ಇದು ಭಾರಿ ಒಂದಾದ ನಂತರ ಒಂದು ಪೆಟ್ಟು. ಅಶೋಕ್ ಚೌಹಾಣ್ ಜೊತೆಗೆ ಮತ್ತಷ್ಟು ಶಾಸಕರು BJP ಸೇರುವಂತಹ ಸಾಧ್ಯತೆ. ಲೋಕಸಭೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ನೊಳಗೇನೆ ಈಗ ಮಹಾಸ್ಫೋಟ ಆಗ್ತಾ ಇದೆ. ಅಂದುಕೊಂಡದ್ದು ಒಂದು, ಆಗ್ತಾ ಇರೋದು ಒಂದು ಕಾಂಗ್ರೆಸ್ಗೆ ಅನ್ನೋ ರೀತಿಯೆಲ್ಲ ಆಗ್ತಾ ಇದೆ. ಸೊ ಈ ಕಡೆಯಿಂದ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು, ನ್ಯಾಯಕ್ಕೋಸ್ಕರ ಇನ್ನೊಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈಗ ಪಕ್ಷದಲ್ಲೇನೆ ಜೋಡೋ ಯಾತ್ರೆಯನ್ನ ಮಾಡಬೇಕಾದಂಥ ಅನಿವಾರ್ಯತೆ ಬಂತ ಅಂತ ಹೇಳಿ ಅಶೋಕ್ ಚೌಹಾಣ್ ಮಾಜಿ CM ಮಹಾರಾಷ್ಟ್ರ BJP ಸೇರ್ಪಡೆ ಆಗ್ತಾ ಇದ್ದಾರೆ. ಸಾಧ್ಯತೆ BJPಯಿಂದ ಅವರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ, ಅಥವಾ ಲೋಕಸಭೆ ಸೀಟು ಕೂಡ ಅವರಿಗೆ ಕೊಡಬಹುದೇನೋ. ಎಲೆಕ್ಷನ್ನ ಟೆನ್ಷನ್ ಈಗ ಶುರು ಆಗ್ತಾ ಇದೆ. ಈ ರೀತಿಯಾಗಿ ನಾಯಕರು ಹೋಗ್ತಾ ಇದ್ರೆ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ ಮಾಜಿ ಕೇಂದ್ರ ಸಚಿವರು, ಸಾಧ್ಯತೆ ರಾಜ್ಯಸಭಾ ಸದಸ್ಯರು ಅಂತಿದ್ದಾರೆ. ಇವೆಲ್ಲವೂ ಕೂಡ ಒಂದಾದ ನಂತರ ಒಂದು ಟೆನ್ಷನ್. ಅಜಯ್ ಮಾಕೇನ್ ಕಾಂಗ್ರೆಸ್ ಮಾಜಿ ಕೇಂದ್ರ ಸಚಿವರು, ಸಾಧ್ಯತೆ ರಾಜ್ಯಸಭಾ ಸದಸ್ಯರು. ಯಾಕೆಲ್ಲ ಕಂಟೆಸ್ಟ್ ಮಾಡ್ತಾ ಇಲ್ಲ? ದೊಡ್ಡ ದೊಡ್ಡ ಲೀಡರ್ಸ್ಗಳು ಕಂಟೆಸ್ಟ್ ಮಾಡ್ತಾ ಇದ್ರೆ ಇನ್ನುಳಿದಂಥವ್ರ ಕಥೆ ಏನು?